ನವೆಂಬರ್ ಕ್ರಾಂತಿಯ ಚರ್ಚೆ ಜೋರಾಗಿ ನಡೀತಾ ಇರುವಾಗ ದಲಿತ ಸಿಎಂ ಕೂಗು ಸಹ ಜೋರಾಗಿದೆ. ಶಿವಮೊಗ್ಗದಲ್ಲಿ ಮುನಿಯಪ್ಪ ಅವರ ಎದುರೇ ದಲಿತ ಸಿಎಂ ಘೋಷಣೆ ಕೂಗಲಾಯಿತು. ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬ್ರಿಗೆ ಅಂತ ಮುನಿಯಪ್ಪ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಶಿವಮೊಗ್ಗದಲ್ಲಿ ಮುನಿಯಪ್ಪ ಬೆಂಬಲಿಗರು ದಲಿತ ಸಿಎಂ ಘೋಷಣೆ ಕೂಗಿರೋದು. ತಾನೂ ರೇಸ್ನಲ್ಲಿರೋದಾಗಿ ಮುನ್ಸೂಚನೆ ನೀಡಿದ್ರ ಮುನಿಯಪ್ಪ. ಬೆಂಬಲಿಗರ ಮೂಲಕ ಸಂದೇಶವನ್ನ ರವಾನಿಸಿದ್ರ ಸಚಿವರು. ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ 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 ಮುನಿಯಪ್ಪ ಪಕ್ಷದಲ್ಲಿ ಹಿರಿಯರು ಹಾಗೂ ಸಮರ್ಥರು. ಮುನಿಯಪ್ಪ ಸಿಎಂ ಆದ್ರೆ ತಪ್ಪೇನು ಅಂತ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಳಿತಕ್ಕೆ ಒಳಗಾದ ಸಮುದಾಯದಿಂದ ಮುನಿಯಪ್ಪ ಬಂದಿದ್ದಾರೆ. ಮುನಿಯಪ್ಪ ಸಿಎಂ ಆದ್ರೆ ಸಂತೋಷ ಪಡ್ತೀನಿ, ದಲಿತ ಸಿಎಂ ಆಗೋದಕ್ಕೆ ಅವಕಾಶ ಸಿಕ್ಕಿದ್ರೆ ಒಳ್ಳೇದೇ ಅಂತ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಅವಕಾಶ ಬರೋವರೆಗೆ ಕಾಯಬೇಕು, ಈಗಂತೂ ಅವಕಾಶ ಇಲ್ಲ ಅನ್ನೋದು ಪ್ರತಿಕ್ರಿಯೆ. ಮುನಿಯಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ. ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ. ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು? ಅದರಿಂದ ಮುನಿಯಪ್ಪನವ್ರು ಸಮರ್ಥರಿದ್ದಾರೆ. ನಾನು ಕೂಡ ಅವರು ಆಗೋದಾದರೆ ನಾನು ಸಂತೋಷ ಪಡ್ತೀನಿ. ಹೇಳಿದ ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೆಯದಾದ ನಾವು ಹೇಳಿದ್ದೀವಿ, ಹಿಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರು ಮಾತ್ರ. ಸಂಪುಟ ಪುನರ್ರಚನೆ ಗುಟ್ಟನ್ನ ಪರಮೇಶ್ವರ್ ಅವರು ಬಿಟ್ಕೊಟ್ಟಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನನಗೆ ಯಾರೂ ಹೇಳಿಲ್ಲ, ಹೈಕಮಾಂಡ್ ಆಗ್ಲಿ ಇಲ್ಲಿಯವರಾಗ್ಲಿ ಯಾರೂ ಹೇಳಿಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ವರಿಷ್ಠರೇ ನಿರ್ಧಾರ ಮಾಡ್ತಾರೆ. ಈ ಬಗ್ಗೆ ಬೇರೆಯವ್ರ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂತ ಒಂದ್ ಕಡೆ ಪರಮೇಶ್ವರ್ ಅವರು ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮುನಿಯಪ್ಪ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಹಾಗೂ ಸಿಎಂ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ನೇರವಾಗಿ ಸಂಪರ್ಕ ಇರೋದ್ರಿ ಯಾವುದೇ ರೀತಿ ಶಫಲ್ ಈ ರೀತಿ ಮಾಹಿತಿ ಇಲ್ವಾ ಸರ್? ನನಗೆ ಯಾರು ಹೇಳಿಲ್ಲಪ್ಪ. ನನಗೆ ಯಾರು ಕೂಡ ಹೈಕಮಾಂಡ್ನಿಂದ ಇಲ್ಲಿಯವರೆಗೆ ಇಂಡಿಕೇಟ್ ಮಾಡೋದು ಅಂತಾರಲ್ಲ, ಅದು ಕೂಡ ಇಲ್ಲ. ಹೌದು, ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ಇಂಥ ತಿಂಗಳಲ್ಲಿ ರಿಶಫಲ್ ಮಾಡ್ಬೋದು ಅಂತ ಅವ್ರು ಯಾರು ಹೇಳಿದರೆ ಅವಾಗ ನಾವು ಕೂಡ ಊಹೆ ಮಾಡ್ಬೋದು. ಹೌದೌದು ಮಾಡ್ತಾರೆ ಅಂಥದ್ದೇನು ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಇವರು ಡ್ರಾಪ್ ಮಾಡ್ತಾರೆ, ಅವ್ರನ್ನ ತೊಗೊಳ್ತಾರೆ ಅಂತ ಎಕ್ಸಸೈಸ್ ಎಲ್ಲ ನಡೀತಾ ಇರ್ತದೆ. ಅಂಥದ್ದು ಯಾವುದು ಹೈಕಮಾಂಡ್ನಿಂದ ಇಲ್ಲಿವರೆಗೂ ಇಂಡಿಕೇಶನ್ಸು ಇಲ್ಲ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಇದ್ದಾರೆ. ಇಂಥ ನಿರ್ಣಯಗಳನ್ನು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಹೈಕಮಾಂಡ್ ಮಾಡ್ತಾರೆ. ಇದರ ಮಧ್ಯದಲ್ಲಿ ಯಾರೇನು ಮಾತಾಡಿದ್ರು ಕೂಡ ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಬಟ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.